ಅವತ್ತೇ ನಿನಗೆ ವಾರ್ನಿಂಗ್ ಮಾಡಿದ್ದೆ ತಾನೇ, ನನ್ನ ಸುದ್ದಿಗಾಗಲಿ ನನ್ನ ಗಂಡನ ಸುದ್ದಿಗಾಗಲಿ ಬಂದರೆ ಸರಿ ಇರೋದಿಲ್ಲ ಅಂತ ಹೇಳಿ ವಾರ್ನಿಂಗ್ ಮಾಡಿದ್ಮೇಲೂ ಮತ್ತೆ ನನ್ನ ಗಂಡನ ದುಡ್ಡೈತೆ ಅಂತ ಹೇಳಿ ಕರೆಸ್ಕೊಂಡಿದ್ಯಾನೆ ಬೇವರ್ಸಿ. ಹಾಂ, ದುಡ್ಡೈತೆ ಅಂತ ಹೇಳಿ ಕರೆಸ್ಕೊಂಡಿದ್ಯಾ? ಏನಿಲ್ಲ. ಇನ್ನೊಂದ್ಸತಿ ಏನಾದರೂ ನನ್ನ ಗಂಡನ ಸವಾಸಕ್ಕೆ ಬಾ, ನಿನಗೇನಿಲ್ಲ. ಏಯ್, ನಾನು ಇಲ್ಲೋಡು, ಇವತ್ತೇ ಹೇಳ್ತಾ ಇದ್ದೀನಿ, ಯಾವತ್ತೂ ನನ್ನನ್ನು ಪ್ರತಾಪ್ನ ದೂರ ಮಾಡೋದಕ್ಕಂತೂ ಯಾರ ಕೈಲೂ ಸಾಧ್ಯ ಇಲ್ಲ. ನೀನು ಅನ್ಕೊಂಡಿರ್ಬೋದು ಇವ್ರು ಬಿಟ್ಟಿದ್ದಾರೆ ಇಷ್ಟು ದಿನ, ಇವರು ಲವ್ ಮಾಡ್ತಾ ಇಲ್ಲ ಅಂತ ನೀನು ಅನ್ಕೊಂಡಿರ್ಬೋದು. ನಾವು ಒಂದು ದಿವಸಕ್ಕೂ ಬಿಟ್ಟಿಲ್ಲ. ಒಂದು ದಿವಸಕ್ಕೂ ಬಿಟ್ಟಿಲ್ಲ, ಫೋನಲ್ಲಿ ಮಾತಾಡೋದು ಬಿಟ್ಟಿಲ್ಲ, ನಾವಿಬ್ಬರು ಮೀಟ್ ಆಗೋದು ಬಿಟ್ಟಿಲ್ಲ. ಅದೇನು ಮಾಡ್ಕಂತೀಯ ಮಾಡ್ಕೊ ಅಷ್ಟೇ. ನಾನು ಇಲ್ಲೋಡು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ವ, ನಮ್ಮಿಬ್ಬರನ್ನ ದೂರ ಮಾಡೋಕ್ಕಂತ ಆಗಲ್ಲ. ನಾನಂತೂ ಅದು ಏನೇ ಬರಲಿ, ಪ್ರಪಂಚ ಪ್ರಳಯ ಆಗಲಿ, ನಾನು ಮಾತ್ರ ಬಿಡಲ್ವೇ ಪ್ರತಾಪನ್, ನಾನು ಮಾತ್ರ ಬಿಡೋದಿಲ್ಲ. ಏನೇ ಅಂದರೆ ನಾನು ಪ್ರತಾಪನ್ ಬಿಡೋದೇ ಇಲ್ಲ. ಒಬ್ರು ಜೀವನ ಹಾಳು ಮಾಡ್ಬಂದು ಇನ್ನು ಇವಳು ಜೀವನ ಹಾಳು ಮಾಡ್ತಾ ಇದ್ದಾಳೆ. ಮಾನ ಮರ್ಯಾದಿಲ್ಲ. ಥೂ, ಹೋಗು. ಮಾನ ಮರ್ಯಾದಿಲ್ಲದ ಲೌಡಿ. ಅಮ್ಮ, ನೀನು ಅವೆಲ್ಲ ಮಾತಾಡಬೇಡ ತಾಯಿ, ನೋಡಿ ಹೇಳಿರ್ತೀನಿ. ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ನೀನು ಎಷ್ಟಕ್ಕಿರ್ಬೇಕು ಅಷ್ಟಕ್ಕೆ ನೋಡ್ಕೊ, ಸರಿನಾ? ನಿಂದೇನೈತೆ ನೀನು ನೋಡ್ಕೊ, ನೀನು ಮಾತಾಡ್ಬೇಡ. ಮತ್ತೆ ನಮ್ಮ ಜೊತೆ ನೀನು ಮಾತಾಡ್ಬೇಡ. ನಾನು ಆಲಿ ನಿನ್ನ ಮಗಗೆ ಡೈವರ್ಸ್ ಕೊಟ್ಟಿದ್ದು ಆಯಿತು, ನಿನ್ನ ಸಂಬಂಧ ಇಲ್ಲ ಅಂತ ನಾನು ಕಳ್ಕೊಂಡಿದ್ದು ಆಯಿತು. ನೀನು ಮಾತಾಡೋ ಅಂಥದ್ದು, ನೀನು ಹೇಳೋ ಅಂಥದ್ದು ಏನಿಲ್ಲ ಕಣಮ್ಮ. ಇಲ್ಲಿ ನೋಡಿ, ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಹೋಗ್ಬಿಡು. ನಾನು ಯಾರು ಹೇಳಿ, ನಾನು ಹೇಳಿದ್ನಲ್ಲ, ಪ್ರಪಂಚ ಪ್ರಳಯ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಪ್ರಪಂಚ ಪ್ರಳಯ ಆದರೂ ಪ್ರತಾಪನ ಮಾತ್ರ ನಾನು ಬಿಡೋದಿಲ್ಲ, 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 ಬಿಡೋದಿಲ್ಲ. ಸಾರಿ ಹೇಳ್ತೀನಿ. ಸಾರಿ ಹೇಳ್ತಾಳಂತೆ. ಏನಿಲ್ಲ ಲವಡಿ, ಮಕ್ಕಳ್ದು ಬಿಡ್ತೀನಿ. ಸಾರಿ ಹೇಳ್ತಾಳಂತೆ. ಏನೇ ಓಟ ಬಿಟ್ಟವಳೆ. ಬಾರೆ, ಮರ್ಯಾದೆ ತೆಗಿತೀನಿ, ಬಾರೆ, ಊರು ಮುಂದಕ್ಕೆ ಹಾಕ್ತೀನಿ, ಬಾರೆ. ಬಡ್ಕಂಡೆ ಇಲ್ವಪ್ಪರ್ ನನ್ನ ಮಗನಿಗೆ, ಬಾರೋ ಈ ಊರು ಬಿಟ್ಟು ಹೋಗೋಣ ಅಂತ ಹೇಳಿ. ಇವಳು ಸವಾಸ ಮಾಡಿದ್ಕೆ ಇವನು ಬರಲ್ಲ ಅನ್ನೇನು. ಬರಲ್ಲ ಅಂತ. ಬಿಡು ಮಮತಾ, ಹೊಡಿಬೇಡ ಬಿಡು. ಅವಳು ಏನು ಮಾಡಿದ್ದಾಳೆ ಹಂಗೆ ಹೊಡಿತಾ ಇದೆಯಾ? ಇವತ್ತು ನನಗೆ ಎಷ್ಟು ಕಷ್ಟ ಸುಖಕ್ಕಾಗಿದ್ದಾಳೆ ಗೊತ್ತಾ? ಕೈಯಲ್ಲಿ ₹1 ಇಲ್ಲದ ಕಾಲದಲ್ಲಿ ಎಷ್ಟು ನನಗೆ ಸಹಾಯ ಮಾಡಿದ್ದಾಳೆ. ದುಡ್ಡಿನ ಸಹಾಯದಲ್ಲಿ ಆಗಿರ್ಬೋದಕ್ಕೂ, ಬೇರೆ ಯಾವುದ್ರಲ್ಲೇ ಆಗಿರ್ಬೇಕು. ಇವಳು ಎಷ್ಟು ನನಗೆ ಸಹಾಯ ಮಾಡಿದ್ದಾಳೆ ಅಂದರೆ ಹೇಳ್ಬಾರ್ದು, ಅಷ್ಟು ಸಹಾಯ ಮಾಡಿದ್ದಾಳೆ. ಆದರೆ ನಿನಗೆ ಒಂದು ಸ್ವಲ್ಪನೂ ಇಲ್ವಲ್ಲ? ಅಲ್ಲ, ನನಗೆ ಎಷ್ಟು ಸಹಾಯ ಮಾಡಿದ್ದಾಳೆ ಅಂತ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ನನಗೆ ಎಷ್ಟು ಒಳ್ಳೇದು ಮಾಡಿದ್ದಾಳೆ ಗೊತ್ತಾ ಇವಳು? ಅದು ಒಳ್ಳೇದು ಮಾಡಿರೋದು ನಿನಗೆ ಗೊತ್ತಿಲ್ಲ. ಬಾಯಿ ಮುಚ್ಚು ಸಾಕು. ಮಾನ ಮರ್ಯಾದಿಲ್ಲ ನನ್ನ ಮಗ. ಅಲ್ಲ ಹೆಂಗೆ ಮಾತಾಡ್ತೀಯ ನೋಡಿ ನೀನು. ಅಲ್ಲ, ಹೆಂಡ್ತಿ ಸಪೋರ್ಟ್ ಮಾಡೋದು ಬಿಟ್ಟು ಈ ಕೆಂಡಿರೊಳಗೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ, ಇವನ್ನ ಸುಮ್ಮನೆ ಇಲ್ಲಿಗೆ ಓಡಿಸು, ಇಲ್ಲೇ ಬಿದ್ದಿರಲಿ ಹೇಳ್ತಾಗೆ. ನಿನ್ನ ಹುಡುಗರು ಮಕ್ಕಳು ನೋದಿಸ್ಕೊಂಡು ಸುಮ್ಮನೆ ಚೆನ್ನಾಗಿರಮ್ಮ ಅಷ್ಟೇನೆ. ಕೆಲಸನೂ ಕೊಡಬೇಡ್ರಿ ಅಂತ ಹೇಳಬಾ ಹೋಗಿ ಅಷ್ಟೇ. ನೀನು ಹೇಳಿದ ಕೆಲಸದಿಂದಲ್ಲ ತೆಗ್ದಾಕ್ತಾರೆ. ಬೇರೆ ಯಾರೂ ಅಲ್ಲ, ನಮ್ಮವರೇ ಕೆಲಸ ಕೊಡಿಸಿರೋದು, ನಮ್ಮ ಕಡೆಗಳವ್ರೇನೆ. ಫೋನ್ ಮಾಡಿ ಹೇಳ್ತೀನಿ, ನನ್ನ ಮಗನ ಫಸ್ಟ್ ಕೆಲಸದಿಂದ ಕಿತ್ತೋಗಿರಿ ಅಂತೇಳಿ. ಕಿತ್ತೋಗಿರಿ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಕಿತ್ತು ಹೋಗಿದ್ರೆ ಕೆಲಸದಿಂದ ಗೊತ್ತಾಗುತ್ತೆ ನನ್ನ ಮಗನಿಗೆ ಕೆಲಸ ಐತೆ ಅಂತೇಳಿ ಮೆರೀತಾ ಇದ್ದಾನೆ. ನಾನೇ ಹೇಳ್ತಾ ಇದ್ನಲ್ಲ, ನನ್ನ ಶೈಲಿನೂ ಯಾರಿಂದಲೂ ದೂರ ಮಾಡೋಕ್ಕಾಗಲ್ಲ. ನಾನು ಶೈಲಿ ಜೊತೆಗೆ ಇರ್ತೀನಿ. ನೀನು ಅದು ಏನು ಮಾಡ್ಕೊಂತೀಯ ಮಾಡ್ಕೊ, ಸರಿನಾ? ನಾನು ಶೈಲಿ ಜೊತೆಗೆ ಇರಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ. ನೀನು ಎಷ್ಟೇ ಹೇಳಿದ್ರು ನಾನು ಹೇಳ್ದೆ ತಾನೆ, ನಮ್ಮ ಶೈಲನ ಮಾತ್ರ ನಾನು ಬಿಡಲ್ಲ. ನಾನು ಅವಳು ತುಂಬ ಇಷ್ಟಪಟ್ಟಿದ್ದೀನಿ ಅಂತ ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ. ನಾನು ನಿನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಮಮತಾ, ಇಷ್ಟ ಇಲ್ಲ ಅಂತ ಹೇಳಿದ್ದೀನಿ. ನನಗೆ ಇಷ್ಟ ಇಲ್ಲದ ಮದುವೆ ಆಗಿ ನಾನು ಸುಮ್ಮನೆ ಬಲವಂತವಾಗಿ ನಿನ್ನ ಜೊತೆ ಜೀವನ ಮಾಡ್ತಾ ಇರೋದಷ್ಟೇ. ನನಗೆ ತುಂಬ ಇಷ್ಟ ಅಂದರೆ ಶೈಲುನೇ. ಶೈಲು ಜೊತೆ ನಾನು ಚೆನ್ನಾಗಿರ್ಬೇಕು ಅಂದ್ಕೊಂಡಿದ್ದೀನಿ, ಶೈಲು ಜೊತೆ ಚೆನ್ನಾಗಿರ್ತೀನಿ. ನೀನು ಇಲ್ಲೋಡು, ನಮ್ಮಿಬ್ಬರು ದೂರ ಮಾಡೋದಕ್ಕೆ ಮಾತ್ರ ನೀನು ಪ್ರಯತ್ನ ಪಡಬೇಡ. ನಾನು ಬೇಕಾದರೆ ಇಲ್ಲೇ ಇರ್ತೀನಿ ನಾನು. ಇರು, ಯಾರು ಬೇಡ ಅಂದ್ರೆ ನಮ್ಮ ಮನೆಯಕ್ಕೆ ಬಂದಿದ್ದೀ ಅಂದರೆ, ಕಾಲು ಇಕ್ಕಿದಿ ಅಂದರೆ ನನ್ನ ಮಗನೇ, ನಂದು ನನ್ನ ಮಕ್ಳದು ದೇವ್ರಿಟ್ಟು ಪಾಡಾಗುತ್ತೆ. ದೇವರು ನಮ್ಮನ್ನ ಹೆಂಗೆ ನೋಡ್ಕೊಂತಾನೋ ಹಂಗಿರ್ತೀವಿ. ಹೆಂಗೋನೋ ನಮ್ಗೆ ಹೆಂಗಿರ್ಬೇಕು ಅಂಬೋದು ಗೊತ್ತೈತೆ. ಸಾಕು, ನಮಗೆ ದೇವ್ರ ಇದ್ದಾನೆ. ಇರೋಲ್ಲೋಪರ್ ನನ್ನ ಮಗನೇ. ನಮ್ಮ ಮನೆಯ ಕಾಲಿಕ್ಕಿದಿ ಅಂದ್ರೆ ನೋಡಿ, ಇಂಥ ಇವಳ ಜೊತೆ ಇನ್ನೂ ಸುತ್ತಾಡ್ಕೊಂಡು ಅಲ್ಲೂ ಇಲ್ಲೂ ಅಲ್ಕ ಕೆಲಸ ಮಾಡಿಕೊಂಡು ಲೋಪರ್ ನನಗೆ ಹೆಂಗಾದ್ರೂ ಮನ್ಸು ಬರುತ್ತೋ ನನ್ನ ಗಂಡ ಅಂತ ಹೇಳಿ ಒಪ್ಕೊಳ್ಳೋದಕ್ಕೆ. ಇವಳ ಜೊತೆ ಲೋಪರ್ ಮುಂಡೆ ಜೊತೆ ಲೋಪರ್ ಆಟ ಆಡ್ಕೊಂಡು ಬಂದಿರೋನಂತ ನನ್ನ ಮಗ ನೀನು. ಬೇವರ್ಸಿ ನನ್ನ ಮಗ, ಅಲ್ಕ ನನ್ನ ಮಗ. ಥೂ, ಇನ್ನು ಹಾಳಾಗೋಗ, ನಿನ್ನ ಬೆಂಕಿ ಬಿದ್ದೋಗ. ಸರಿ ಆಯಿತು, ಹಂಗಾದ್ಮೇಲೆ ಯಾಕೆ ಹೊಡಿತಾ ಇದೆಯಾ? ಸರಿ, ನಾನು ಇವಳ ಜೊತೆಗೆ ಇರ್ತೀನಿ. ನೀನು ಬಿಟ್ಬಿಡು, ಒದಿಬೇಡ. ನೋಡು, ನಮ್ದು ಹೆಂಗೋ ಜೀವನ ಹೆಂಗೋ ಆಗುತ್ತೆ. ನೀನು ಬಿಡು, ನಾನು ಬರೋದಿಲ್ಲ ಇನ್ಮೇಲಿಂದ. ಬಿಡು, ನೀನು ಇಷ್ಟೊಂದೆಲ್ಲ ಇದು ಮಾಡಬೇಡ ಮಮತಾ. ನೀನು ಎಲ್ಲದಕ್ಕೂ ನನ್ನ ಅಬ್ಸರ್ವ್ ಮಾಡೋದು ನನಗೆ ಅಲ್ಲೇ ಸಾಕಾಗ್ಬಿಟ್ಟೈತೆ. ಅದಕ್ಕೆ ನಾನು ಈ ಶೈಲಿ ಜೊತೆ ಹಿಂಗೆ ನೆಮ್ಮದಿಯಾಗಿರೋದು ಆಸೆ ನನಗೆ ಅಲ್ಲಿ ನಾಟಕ ಆಡಿಕೊಂಡು ಮತ್ತು ನಿನ್ನ ಜೊತೆ ನೀನು ಎಲ್ಲದಕ್ಕೂ ಅಬ್ಸರ್ವ್ ಮಾಡ್ಕೊಂಡು ನೀನು ಎಲ್ಲದಕ್ಕೂ ಅನುಮಾನ ಪಡೋದು ಅದೆಲ್ಲನ ನನಗೆ ಇಷ್ಟ ಆಗಲ್ಲ. ನೀನು ಎಲ್ಲದಕ್ಕೂ ಅಬ್ಸರ್ವ್ ಮಾಡ್ತಾ ಇರ್ತೀಯ. ನನಗೆ ನಾನು ಎಲ್ಲಾದರೂ ಹೋಗಲಿ ಬರಲಿ ಎಲ್ಲದಕ್ಕೂ ಅಬ್ಸರ್ವ್ ಮಾಡಿದ್ರೆ, ಎಲ್ಲಿಗಾದ್ರೂ ಒಂದು 5 ನಿಮಿಷ ಲೇಟಾಗಿ ಬಂದರೆ ಸಾಕು, ಎಲ್ಲಿಗೆ ಹೋಗಿದ್ರಿ, ಎಲ್ಲಿ ಎಲ್ಲೋ ಏನು ಎತ್ತ ಎಲ್ಲ ಅಬ್ಸರ್ವ್ ಮಾಡೋದು, ಎಲ್ಲ ಕೇಳೋದು, ಇದೆಲ್ಲ ನನಗೆ ಇಷ್ಟ ಆಗಲ್ಲ ನನಗೆ. ಇಷ್ಟ ಆಗಲಿಲ್ಲ ಅಂದರೆ ಇಲ್ಲೇ ಬಿದ್ದು ಸಾಯಿ. ನನ್ನ ಮಗನೇ ಲೋಪರ್, ಇಲ್ಲೇ ಇರು. ಹೆಂಗೆ ನೋಡ್ಕೊಂತ ಗೊತ್ತಾಗುತ್ತೆ ಹೇಳು. ಈ ಥರ ಮಾಡಲ್ಲ ನಾನು. ನನಗೆ ಹೆಂಗೆ ನೋಡ್ಕೋಬೇಕು, ನನಗೆ ಪ್ರತಾಪನ ಅನ್ನೋದು ಗೊತ್ತೈತೆ. ಅದಕ್ಕೆ ಮತ್ತೆ ಪ್ರತಾಪ್ ನನಗೆ ಅಷ್ಟೊಂದು ಇಷ್ಟಪಡೋದು. ದೇವಸ್ಥಾನ ಕಾಪುರ ಮಾಡ್ತಾವೆ ನೋಡೋಣ, ಸುಮ್ಮನೆ ಬರಮ್ಮ. ಮಮತಾ, ನೋಡೋಣ, ಅದೆಲ್ಲ ದೇವಸ್ಥಾನ ಹಿಂಗೆ ಇರ್ತಾರೆ ಅಂಟ್ಕೊಂಡು ಗೊತ್ತಾಗುತ್ತೆ. ದೇವಸ್ಥಾನ ಇರ್ತಾರೆ ನೋಡೋಣ. ಇಂಥ ನಾಳೆ ಮಸ್ತ್ ಜನ ನೋಡಿದೀವಿ ನಾವು.
ಅಯ್ಯೋ ಹೆಂಗಿದ್ದಾರೆ ಹೆಂಗಾಗ್ಯಾರ ಎಂತಾರನ್ನ ಎಲ್ಲಾರನ್ನೂ ನೋಡಿ ಬಿಸಾಕಿದೀವಿ ನಾವು ಮಗಳ ಯಾಕೆ ಗುದ್ದಾಡ್ತೀರಾ ಸುಮ್ಮನೆ ಕಾಲ್ಕೆಟ್ಟದ್ ಗುದ್ದಾಡ್ ಕರ್ಕೊಂಡಿಲ್ಲ ತಮ್ಮ ಯಾಕೆ ಗುದ್ದಾಡ್ತೀರಾ ಅಂದ್ರೆ ಈಗ ಇಲ್ಲೊಬ್ಬರು ನನ್ನ ಮಗ ಕದ್ದು ಮುಚ್ಚಿ ಅವಳ ಮನೆಗೆ ಗೊತ್ತಾನೆ ಅದಕ್ಕೆ ಅವಳಿಗೆ ಗೊತ್ತಾಯ್ತು ಮಮತೆಗೆ ಅದಕ್ಕೆ ಅವಳು ಸರಿಯಾಗಿ ಹಿಡ್ಕೊಂಡು ಬಾರಿಸ್ತಾ ಇದ್ದಾಳೆ ಇಲ್ಲೇ ಇರ್ತೀನಿ ಅಂತ ಕೇಳ್ತಾ ಇದ್ದಾನೆ ಇರೋ ಇಲ್ಲೇ ಇರೋ ಬಾ ಮಮತ ಇದ್ರಿರ್ಲಿ ನೋಡೋಣ ಅದಿಲ್ಲ ಯೋಸ್ತೀನಿ ಹಿಂಗೆ ಇರ್ತಾರೆ ಗೊತ್ತಾಗುತ್ತೆ ಸುಮ್ಮನೆ ಬಾ ಇಲ್ಲಿ ಹೇಳ್ತೀನಿ ಬಿಡ್ರತ್ತ ಅದು ಯಾಕಂಗೆ ಗುದ್ದಾಡ್ತೀರ ಗುದ್ದಾಡಬೇಡ್ರಿ ಸುಮ್ಮನೆ ಗುದ್ದಾಡ್ದೊಟ್ಟನು ಇಲ್ಲೋದು ತಲೆನೋವು ರಿಸ್ಕು ಸುಮ್ಮನಿರ್ರಿ ಯಾಕೆ ಗುದ್ದಾಡ್ತೀರಾ ಅಲ್ಲ ಏನೋ ಮಾತಾಡಿಸ್ಕೊಂಡು ಚೆನ್ನಾಗಿರತ್ತಪ್ಪ ಅಕ್ಕ ಏನೋ ಆಗೈತೆ ಅಂತ ಹೇಳಿ ತಪ್ಪು ಸುಮ್ಮನಿರ್ಬೇಕಾ ನಾನು ಎಲ್ಲೋದ್ರೂ ಅನುಮಾನದ ಪೀಡೆ ಪಿಸಾಚಿ ಇದ್ದಂಗಳು ಅನುಮಾನ ನಮಗಂತೂ ಸಾಕಾಗ್ಬಿಟ್ಟೈತೆ ನಾನು ಎಲ್ಲಾದರೂ ಹೋದ್ರೂ ನನ್ನ ಮೇಲೆ ಅನುಮಾನನೇ ನಾನು ಎಲ್ಲಾದರೂ ಕೂತ್ಕೊಂಡ್ರು ಅನುಮಾನ ನಾನು ಎಲ್ಲಾದ್ರೂ ನಿಂತ್ಕೊಂಡ್ರು ಅನುಮಾನನೇ ಒಂದು 5 ನಿಮಿಷ ಲೇಟಾಗಿ ಬಂದರೂ ಅನುಮಾನನೇ ನನ್ನ ಎಲ್ಲಿಗಾದ್ರೂ ಹೋದರೆ ಅಬ್ಸರ್ವ್ ಮಾಡೋದು ಜಾಸ್ತಿ ನನ್ನ ಫೋನ್ ಚೆಕ್ ಮಾಡೋದು ಜಾಸ್ತಿ ಈ ರೀತಿ ನನಗೆ ಅಲ್ಲೇ ಸಾಕಾಗ್ಬಿಟ್ಟೈತೆ ಅದಕ್ಕೆ ನಾನು ಸುಮ್ಮನೆ ನಾನು ಶೈಲು ಜೊತೆಗೆ ಇದ್ದುಬಿಡ್ತೀನಿ ಸರಿ ಆಯ್ತಿರಪ್ಪ ಶೈಲು ಜೊತೆಗೆ ಇರು ಶೈಲು ಜೊತೆಗೆ ಇದ್ರೆ ಸೆನಕ್ಕಿರು ಸುಮ್ಮನೆ ಬಾರಮ್ಮ ಅಂತ ಬಾ ಹಂಗೆ ಮಾಡಬಾರ್ದು ಅಬ್ಸರ್ವ್ ಮಾಡಿದ್ರೆ ಅವ್ರಿಗೂ ಹಂಗೆ ಆಗುತ್ತೆ ಆಗ್ಲೆಲ್ಲ ಅಬ್ಸರ್ವ್ ಮಾಡೋಕೆ ಹೋಗಬಾರ್ದು ಅಬ್ಸರ್ವ್ ಮಾಡೋಕೆ ಹೋದರೆ ಬರೀ ಇದೇಗಳು ನೋಡಿ ಅಬ್ಸರ್ವ್ ಮಾಡಬಾರ್ದಾಗಿತ್ತು ಹೇಳು ಎಲ್ಲದಕ್ಕೂ ಅಬ್ಸರ್ವ್ ಮಾಡಿದರೆ ಅವ್ರಿಗೆ ಬೇಜಾರಾಗಲ್ವೇ ಹಂಗೆ ಮಾಡಿದ್ರೆ ಅನುಮಾನ ಅಂಬದು ಬಂದಮೇಲೆ ಅಷ್ಟೇ ಮತ್ತೆ ಗಂಡ ಹೆಂಡತಿ ಜೀವನ ಯಾವತ್ತಿದ್ರೂ ಅನುಮಾನ ಅಂಬದು ಬರಬಾರ್ದು ಗಂಡ ಹೆಂಡತಿ ಜೀವನದಾಗೆ ಅನುಮಾನ ಅನ್ನೋದು ಬಂದಿತ್ತೆ ಅಂದರೆ ಆ ಸಂಸಾರ ಮೋದು ಬಿತ್ತು ಅಂತಲೇನೆ ನಂಬಿಕೆ ಇರಬೇಕು ಎಲ್ಲದ್ರಾಗೂ ನೀನು ಅವನು ಎಷ್ಟೋ ತಪ್ಪು ಮಾಡ್ಯಾನ ಅಂತ ಆಗ್ಲೆಲ್ಲ ಪದೇ ಅನುಮಾನ ಮಾಡಿದ್ರೆ ಅದಕ್ಕೆ ಮತ್ತೆ ಹಂಗೆ ಮಾಡಿರೋದು ಹೇಳಲ್ತಮ್ಮ ನಿನಗೆ ಎಟ್ಲ ತಿಳಿತೈತೆ ಮತ್ತೆ ಅವಳು ಗಂಡನ ಜೋಪಾನ ಮಾಡ್ಕೊಂತಾಳೆ ಕಣಿ ಎಟ್ಲ ತಿಳಿತೈತೆ ತಿಳಿದು ಮಾತಾಡ್ತೀಯ ತಿಳಿದಲ್ಲೇ ಮಾತಾಡ್ತೀಯ ನೀನು ಅಲ್ಲ ನಿನಗೆ ಎತ್ತು ತಿಳಿತೈತೆ ಅಂತ ಹಿಂಗೆ ಮಾತಾಡ್ತಾ ಇದೆಯಲ್ಲಲ್ತಮ್ಮ ಇನ್ನೊಬ್ಬ ನನ್ನ ಮಗನ ಜೀವನ ಹಾಳು ಮಾಡಿದ್ದಲ್ದೇನೆ ಇವಳು ಸಂಸಾರನೂ ಹಾಳು ಮಾಡ್ತಾ ಇದ್ದಾಳೆ ಇವಳು ಇನ್ನ ಇಂಥ ಮಾಡ್ಕೊಂಡು ಇನ್ನೂ ಎಷ್ಟು ಜನ ಜೀವನ ಹಾಳು ಮಾಡಬೇಕು ಅಂತ ಇದ್ದಾಳೆ ಈ ಲೋಪರ್ ಮುಂಡೆ ಹಾಳು ಮಾಡೋದು ನಿನಗೆ ಕಾಣಿಸಲ್ಲ ಅಲ್ಲ ನಾನು ಅನುಮಾನ ಪಡಬಾರ್ದು ಅನುಮಾನ ಪಟ್ಟರೆ ಹಿಂಗೇನೆ ಅಂತ ನಾನು ಹೇಳ್ತಾ ಇರೋದು ಅನುಮಾನ ಪಡಬಾರ್ದು ಯಾರೇ ಆಗಲಿ ಅನುಮಾನ ಪಟ್ಟರೆ ಹಿಂಗೆ ಮತ್ತೆ ಯಾವುದಾದ್ರೂ ಒಂದು ತೊಂದರೆಗಳು ಆಗ್ತಾ ಇರ್ತವೆ ಅದಕ್ಕೆ ನಂಬಿಕೆ ಎಂಬುದು ಇರಬೇಕಣಮ್ಮ ಅಂತೇಳಿ ಹೇಳ್ತಾ ಇದ್ದೆ ನಂಬಿಕೆ ಎಂಬುದು ಐತಲ್ಲ ಜೇಕಯ್ಯ ಅದು ಎಲ್ಲದಕ್ಕಿಂತ ದೊಡ್ಡದು ನಂಬಿಕೆ ಅನ್ನೋದಿರ್ಬೇಕು ಗಂಡ ಹೆಂಡತಿ ಮಧ್ಯೆ ನಂಬಿಕೆನೇ ಮೇನ್ ಮುಖ್ಯ ಅದಕ್ಕಾಗಿ ಹೇಳಿದ್ದೆ ಅಷ್ಟೇ ಸರಿ ಆಯ್ತು ಬಿಡು ಹಂಗದು ಇನ್ನೇನು ಬಿಡತ್ಲಾಗೆ ನೋಡು ಈಗ ಹೆಂಗೆ ಮಾತಾಡ್ತೀಯ ನೀನು ನಿನ್ನ ಗಂಡನ ಹಿಂಗೆ ಮಾಡಿದ್ರೆ ನೀನು ಸುಮ್ಮನೆ ಇರ್ತಿದ್ದೇನೆ ಯಾವಳೆ ಸುಮ್ಮನಿರಲ್ಲ ಅವ್ರ ಗಂಡ್ರುಗಳ ಮೇಲೆ ಅವ್ರು ದುಡ್ಡು ಹಾಕ್ಲಿ ಬಿಡಲಿ ಅವ್ರು ಏನೇ ಮಾಡಲಿ ಅವ್ರು ನೋಡ್ಕೊಂಬದೇ ಇರಲಿ ಅವರು ಒಂದಿಷ್ಟು ಅವ್ರ ಗಂಡ ಹೆಂಡ್ತಿ ಅಂತಂದರೆ ಅವ್ರು ಏನಾನ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಎಂಥವ್ರಿಗೂ ಬೇಜಾರಾಗೇ ಆಗುತ್ತೆ ಎಂಥವ್ರಿಗೂ ಒಂಥರ ಅನಿಸುತ್ತೆ ನಿಜವಾಗ್ಲೂ ಅಷ್ಟು ಇದಾಗುತ್ತೆ ಗೊತ್ತಾ ನಿನ್ಗೇನೋ ಗೊತ್ತಿಲ್ದಲೇ ಮಾತಾಡ್ತಾ ಇದೆಯಾ ಅಂದರೆ ಅದು ನಿಜಾನೇ ಯಾವ ಹೆಂಡ್ತಿ ತಾನೇ ಸಹಿಸ್ಕೊಂತಾಳೆ ಹೇಳಿ ಯಾರೂ ಸಹಿಸ್ಕೊಂಬಲ್ಲ ಯಾರು ಕೂಡ ಸಹಿಸ್ಕೊಂಬಲ್ಲ ಹೇಳಿ ಈ ರೀತಿ ಮಾಡಿದ್ರೆ ಯಾರೂ ಸಹಿಸ್ಕೊಂಬಲ್ಲ ಅಲ್ಲ ಇವಾಗ ಎಷ್ಟು ತೊಂದರೆ ತಾಪತ್ರಯ ಅಂತೇಳಿ ಇವಳಿಗೇನು ಗೊತ್ತು ನಾನು ಎಷ್ಟು ತೊಂದರೆಗಿದ್ದಾಗ ಶೈಲು ನನಗೆ ಕಾಪಾಡದೆ ಅವಳೆ ಕೈ ಹಿಡ್ದವಳೆ 100 ರೂಪಾಯಿ ದುಡ್ಡಿಲ್ಲ ಅಂದಂಗೆ ಎಲ್ಲ ಕಿತ್ಕೊಂಡ್ರು ಇವತ್ತು ನನಗೆ 100 ರೂಪಾಯಿ ಬೇಕಂತ ಕೊಟ್ಟಿರೋದು ಇವಳು ಬಿಡೆ ಹೊಡಿಬೇಡ ಬಿಡೆ ನಾನು ಶೈಲನ್ನು ಹೊಡಿಬೇಡ ನಾನು ಬಿಟ್ಟು ಹೋಗು ನಾನು ಇಲ್ಲೇ ಇದ್ಬಿಡ್ತೀನಿ ನಾನು ಶೈಲು ಹತ್ರ ಇರ್ತೀನಿ ಅಷ್ಟೇ ನಾನು ಶೈಲು ಹತ್ರನೇ ಇರ್ತೀನಿ ಇರ್ಲಿ ಬಿಡಮ್ಮ ಇರ್ಲಿ ಬಿಡು ಶೈಲು ಹತ್ರನೇ ಇರ್ತಾನಂತೆ ಬಾ ಮದಿ ಬೇಡ ಸುಮ್ಮನೆ ಯಾಕೆ ಕೈ ನೋವು ಮಾಡ್ಕೊಂತೀನಿ ಹೋಗ್ತೀನಿ ಅವಳ ಜೊತೆ ಕಾಪ್ರ ಮಾಡ್ಕೊಂಡು ನೋಡ್ತೀನಿ ಕಾಣ ಇಂಥ ನನ್ನ ಮಗ ಗಂಡ ಇದ್ರು ಒಂದೇ ಇಲ್ದಿದ್ರು ಒಂದೇ ಇನ್ನಂತ ಸೊತ್ರ ಸಾಕಾಯ್ತು ನಮಗೇನೇನು ಬೇಡ ಇಲ್ದಿದ್ರು ಸಾಕಾಯ್ತು ಬಿಡು ಏನಾನ ಮಾಡ್ಕೊಂಬೇಡಿ ಏನಾನ ಮಾಡ್ಕೊಂಡು ನಾವೇನು ಕೇಳಲ್ಲ ಶೈಲು ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ ಪ್ರತಾಪು ಅದಕ್ಕೇನೆ ಇಲ್ಲೇ ಇರಲಿ ಕದ್ದು ಮುಚ್ಚಿ ಬರ್ತಾ ಇದ್ದಾನೆ ಆಗ್ಲಲ್ಲ ಇವ್ರ ಮನೆಗೆ ಅದಕ್ಕೆ ಅವಳು ಬೇಜಾರಾಗ್ಬಿಟ್ಟು ಇಲ್ಲೇ ಇಲ್ದಿರು ಇಲ್ಲಿ ಅವಳ ಜೊತೆಗೆ ಎಷ್ಟು ದಿನ ಕಾಪ್ರ ಮಾಡ್ತಾನೆ ನೋಡೋಣ ಅಂತೇಳಿ ಅದಕ್ಕೇನೆ ಹಿಂಗೆ ಡಿಸೈಡ್ ಮಾಡಿದ್ದಾಳೆ ಅಂತ ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು